ಇವತ್ತು ನಾನು ಲಾವಂಚ ಕಷಾಯ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಲಾವಂಚ ಕಷಾಯನ ಸೇವಿಸೋದ್ರಿಂದ ಆರೋಗ್ಯಕ್ಕಂತೂ ಡಬ್ಬಲ್ ಲಾಭ ಇದೆ. ಹೇಗಂತೀರಾ? ಲಾವಂಚ ಕಷಾಯ ಸೇವಿಸೋದ್ರಿಂದ ಕೇಶರಾಶಿ ಸೌಂದರ್ಯ ಹೆಚ್ಚಾಗುತ್ತೆ, ಹಾಗೆ ಚರ್ಮದ ಸೌಂದರ್ಯ ಕೂಡ ಹೆಚ್ಚಾಗುತ್ತೆ. ಇನ್ನು ಲಾವಂಚ ಕಷಾಯ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ನೋಡಿದ್ರಾ, ಇಷ್ಟು ಡಬಲ್ ಲಾಭ ಇರೋದ್ರಿಂದ ಈ ಕಷಾಯನ ನಾವು ಸೇವಿಸಲೇಬೇಕಲ್ವಾ? ಸೇವಿಸ್ಬೇಕಂದ್ರೆ ಇದನ್ನ ಕಲ್ತಿರ್ಬೇಕಾಗುತ್ತೆ. ಬನ್ನಿ, ಇದನ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೇನೇನು ಪದಾರ್ಥ ಬೇಕಂತ ನೋಡೋಣ. ಅರಳು, ಬಿಳಿ ಕಲ್ಲು ಸಕ್ಕರೆ, ಲಾವಂಚ, ಏಲಕ್ಕಿ, ಸೋಂಪು, ಹಾಲು. ಹಕ್ಕಿಯ ಗೂಡು ನೋಡಿದು, ಇದರೊಳಗಡೆ ಏನಿದೆ ನೋಡು. ರೀ, ಇದು ಹಕ್ಕಿ ಗೂಡಲ್ಲ, ಲಾವಂಚಿ ಬೇರು. ಏನಪ್ಪ ಇದು ಸಣ್ಣ ಹಕ್ಕಿ ಗೂಡು ತಗೊಂಬಂದ್ಲು ಅಂತ ಅನ್ಕೊಂಡ್ರಾ? ಲಾವಂಚ ಬೇರ್ನಿಂದ ನಾನಿವತ್ತು ನಿಮಗೆ ಕಷಾಯ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ, ಅದು ಆರೋಗ್ಯಕರ ಅಡುಗೆಯಲ್ಲಿ. ಈ ಹಿಂದೆ ನಾನು ನಿಮಗೆ ಲಾವಂಚದಿಂದ ಅಡುಗೆ ಮಾಡಿ ತೋರಿಸಿದ್ದೀನಿ, ಹಾಗೆ ಏನೇನು ಲಾಭ ಆರೋಗ್ಯಕ್ಕೆ ಅದು ಕೂಡ ಹೇಳಿದ್ದೀನಿ. ಗ್ಯಾಸ್ ಆನ್ ಮಾಡಿದ್ದೀನಿ. 1 ಗ್ಲಾಸ್ನಷ್ಟು ನೀರು ಹಾಕಿ. ನೋಡಿ, ಲಾವಂಚ ಬೇರ್ನಿಂದ ಸೌಂದರ್ಯಕ್ಕೂ ತುಂಬ ಲಾಭ ಇದೆ. ಹೇಗೆ ಅಂತೀರಾ? ಈ ಲಾವಂಚ ಬೇರ್ನಿಂದ ಫೇಸ್ ಪ್ಯಾಕ್ ಮಾಡ್ತಾರೆ, ಹಾಗೆ ಲಾವಂಚ ಆಯಿಲ್ ಬರುತ್ತೆ, ಅದನ್ನು ಹೇರ್ಗೂ ಕೂಡ ಯೂಸ್ ಮಾಡ್ತಾರೆ. ಇನ್ನು ಮಸಾಜ್ ಮಾಡ್ತಾರೆ, ಸೊ ಸ್ಕಿನ್ ಕೂಡ ತುಂಬ ಶೈನಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀರಿಗೆ ಅರ್ಧ ಹಾಕಿ ಸಾಕು. ಇದನ್ನು ಇಷ್ಟು ನೀರಲ್ಲಿ ಈ ಥರ ಮುಳುಗಿಸ್ಬಿಡಿ. ಸ್ವಲ್ಪ ನೀರಲ್ಲಿ ಕುದಿಬೇಕು. ಇದ್ರ ಜೊತೆಗೆ ಸೋಂಪು ಕಾಳನ್ನು ಕೂಡ ಹಾಕಿ, ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಹಾಕಿದರೆ ಸಾಕಾಗತ್ತೆ. ಲಾವಂಚ ಬೇರ್ನ ಮನೆಯಲ್ಲಿ ಕುಡಿಯೋ ನೀರು ತುಂಬಿಟ್ಟಿರ್ತಿರಲ್ಲ, ಅದರಲ್ಲಿ ಒಂಚೂರು ಹಾಕ್ತಾರೆ. ಅಂದರೆ ನೀರಿನಲ್ಲಿ ಏನಾದರೂ ಕಲ್ಮಶ ಇದ್ದರೆ ಇದೆಲ್ಲ ಕ್ಲೀನ್ ಮಾಡಿಬಿಡುತ್ತೆ ನೀರನ್ನು. ಸೊ ಆಮೇಲೆ ಹೆಲ್ತಿಗೂ ಕೂಡ ಆ ನೀರು ತುಂಬ ಒಳ್ಳೆಯದು. ಇದ್ರ ವಾಸನೆ ಕೂಡ ತುಂಬ ಚೆನ್ನಾಗಿದೆ. ಈಗ ಬಿಸಿನೀರಿಂದ ಲಾವಂಚ ಬೇರ್ನಷ್ಟೇ ತೆಗೆದ್ಬಿಡಿ. ಇದರಲ್ಲಿರುವಂಥ ಸತ್ವ ಎಲ್ಲ ನೀರಲ್ಲಿ ಸೇರಿರುತ್ತೆ. ಇದೇ ನೀರಿಗೆ ಅರಳನ್ನು ಹಾಕಬೇಕು. ಒಂದು ಅರ್ಧ ಬಟ್ಲಷ್ಟು ಅರಳನ್ನು ಹಾಕಿ ಒಂದು ಸ್ವಲ್ಪ ಕುದಿಸ್ಬಿಡಿ. ಬಿಸಿ ಆಗಿದೆ, ಯಾಕಂದರೆ ಮಿಕ್ಸಿ ಜಾರ್ಗೆ ಹಾಕಬೇಕು. ಇದನ್ನು ಸ್ವಲ್ಪ ಆರಿಸ್ಬಿಟ್ಟು ಹಾಕಿ. ನಾನು ಲಾವಂಚ ಕಷಾಯನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈಗ ಹೇಗಿದ್ರೂ ಮಳೆಗಾಲ ಹಾಗೆ ಚಳಿಗಾಲ ಕೂಡ, ಇಂಥ ಟೈಮ್ನಲ್ಲಿ ಎಷ್ಟು ಥರದ ಕಷಾಯ ನೀವು ಕಲಿತಿದ್ರೂ ಕೂಡ ಕಮ್ಮಿ ಆಗುತ್ತೆ. ಯಾಕಂದರೆ ಒಂದೊಂದು ರೋಗಕ್ಕೂ ಒಂದೊಂದು ಕಷಾಯ ಇದೆ ಗೊತ್ತಾ. ಮನೆಯಲ್ಲೇ ಮದ್ದು ಮಾಡ್ಬೋದು ನಾವು ಆರೋಗ್ಯಕ್ಕೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಲಾವಂಚ ಕಷಾಯನ ಹೇಳ್ಕೊಡ್ತಾ ಇದ್ದೀನಿ. ಈ ಹಿಂದೆ ಕೂಡ ನಾನು ನಿಮಗೆ ಸಿಕ್ಕಾಪಟ್ಟೆ ಕಷಾಯ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಲ್ವಾ, ಎಲ್ಲ ವರ್ಕೌಟ್ ಆಗಿದೆ ಅನಿಸುತ್ತೆ. ಬಿಳಿ ಕಲ್ಲು ಸಕ್ಕರೆ ಹಾಕಬೇಕು, 3 ಸ್ಪೂನಷ್ಟು ಹಾಕಿ. ಏಲಕ್ಕಿ ಪೌಡ್ರ್ ಕೂಡ ಸ್ವಲ್ಪ. ಈಗ ಇದನ್ನು ರುಬ್ಬಬೇಕು. ರುಬ್ಬಿದ್ದಾಯ್ತಲ್ವಾ? ನೆಕ್ಸ್ಟು ಒಂದು ಬೌಲ್ಗೆ ಇದನ್ನು ಸೋಸ್ಕೋಬೇಕು. ಗಮ್ಮಂತ ಇದೆ ಕಷಾಯ. ಯಾಕಂದರೆ ಸೋಂಪು ಕಾಳು ಹಾಕಿದ್ದೀವಿ, ಲಾವಂಚ ಬೇರನ್ನು ಹಾಕಿದ್ದೀವಿ, ಹಾಗೆ ಏಲಕ್ಕಿ ಪೌಡ್ರ್ ಕೂಡ.
ಸೂಪರ್ ಆಗಿದೆ. ಈಗ ನೀವು ಹಾಲನ್ನು ಹಾಕಬೇಕು. ಬಿಸಿಯಾಗಿರುವಾಗಲೇ ಒಂದು ಗ್ಲಾಸಿಗೆ ಸರ್ವ್ ಮಾಡಿ ಟೇಸ್ಟ್ ಮಾಡಕ್ಕೆ ಕೊಡಿ. ನೋಡಿದ್ರಾ ಆರೋಗ್ಯಕರ ಅಡುಗೆಯಲ್ಲಿ ಲಾವಂಚ ಕಷಾಯ ಹೇಗೆ ಮಾಡೋದು ಅಂತ? ಲಾವಂಚ ಕಷಾಯ ಮಾಡುವ ವಿಧಾನ: ಪಾತ್ರೆಯಲ್ಲಿ 1 ಗ್ಲಾಸ್ ನೀರು, ಲಾವಂಚ ಬೇರು, 1 ಸ್ಪೂನ್ ಸೋಂಪು ಎಲ್ಲವನ್ನು ಚೆನ್ನಾಗಿ ಕುದಿಸಿಕೊಳ್ಳಿ. ಈಗ ಲಾವಂಚ ಬೇರನ್ನು ಹೊರತೆಗೆದು ಅರಳನ್ನು ಹಾಕಿ ಇನ್ನಷ್ಟು ಕುದಿಸಿರಿ. ಇದು ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ಹಾಕಿ ಜೊತೆಗೆ ಸ್ವಲ್ಪ ಬಿಳಿ ಕಲ್ಲು ಸಕ್ಕರೆ, ಏಲಕ್ಕಿ ಪುಡಿಯನ್ನು ಸೇರಿಸಿ ರುಬ್ಬಿಕೊಳ್ಳಿ. ರುಬ್ಬಿದ ಈ ರಸವನ್ನು ಬೌಲ್ಗೆ ಸೋಸಿಕೊಳ್ಳಿ. ಇದಕ್ಕೆ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ಈ ಕಷಾಯವನ್ನು ಸರ್ವಿಂಗ್ ಗ್ಲಾಸ್ನಲ್ಲಿ ಹಾಕಿ ಆರೋಗ್ಯಕರವಾದ ಲಾವಂಚ ಕಷಾಯವನ್ನು ಕುಡಿಯಲು ಕೊಡಿ.